ಹಲೋ ಗಾಯ್ಸ್, ಅನಿಯಮ್ಮ ಅಡುಗೆಗೆ ಸ್ವಾಗತ. ಇವತ್ತು ನಾನು ಅವ್ರ ಮಗ ಈ ಮೊಳಕೆ ಹುಳ್ಳಿ ಕಾಳು ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮಮ್ಮನೂ ಬ್ಯುಸಿ, ನನ್ನ ಹೆಂಡ್ತಿನೂ ಬ್ಯುಸಿ, ಮಗು ಇದೆ ನಮ್ಮದು, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಾಡ್ಕೊತೀನಿ ನೋಡಿ, ಸೂಪರಾಗಿ ಬರುತ್ತೆ. ಮೊದಲಿಗೆ ಮೊಳಕೆ ಕಟ್ಟಿಕ್ಕಿರೋ ಮೊಳಕೆ ಹುಳ್ಳಿ ಕಾಳು ತೊಗೊಳ್ಳಿ, ಹಾಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹೆಚ್ಚಿಟ್ಕೊಳ್ಳಿರಿ, ಮತ್ತು ಇಲ್ಲೇನೇನು ತೋರಿಸ್ತಾ ಇದ್ದಾರೋ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳಿ. ಜೊತೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ, ಜೊತೆಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ನೋಡಿ, ಇದರಲ್ಲಿ ತೋರಿಸ್ತಾ ಇರೋ ಥರ ಮಿಕ್ಸಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ರುಬ್ಕೊಂಬಿಡ್ಬೇಕು. ನೋಡಿ, ಇದರಲ್ಲಿ ಏನೇನು ತೋರಿಸ್ತಾ ಇದ್ದಾರೋ ಅದೆಲ್ಲ ಹಾಕಿ, ಧನಿಯಾ ಪೌಡ್ರು ಹಾಕಿ, ಚಕ್ಕೆನೂ ಹಾಕಿ, ಲವಂಗನೂ ಹಾಕಿ, ಒಂದು ಅರ್ಧ ಇಂಚು ಶುಂಠಿ ಅಲ್ಲಿ ತೋರಿಸಿದ ಅದನ್ನು ಹಾಕ್ಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ರುಬ್ಬಿಟ್ರೆ ಸಾಂಬಾರಿಗೆ ಬೇಸ್ ರೆಡಿ ಆಗುತ್ತೆ. ಅದನ್ನು ಸಾಂಬಾರು ಮಾಡೋದು ಹೇಗೆ ಅಂತ ಇಲ್ಲಿ ನೋಡಿ. ಎಣ್ಣೆ ಹಾಕ್ಕೊಳ್ಳಿ, ಮೊಳಕೆ ಹುಳ್ಳಿ ಕಾಳು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ನೋಡಿ ಅರಿಶಿನನೂ ಹಾಕ್ಕೊಂಬಿಡಿ. ಅರಿಶಿನ ಹಾಕ್ಕೊಂಡು ಹಾಗೆ ಹಿಂಗೆ ಮಾಡಿದ್ರೆ ಕಲರ್ ಈ ಥರ ಬರುತ್ತೆ. ಈ ಥರ ಕಲರ್ ಬರೋವರೆಗೂ ಈ ಥರ ಮಾಡಿ, ಆಮೇಲೆ ಸ್ವಲ್ಪ ಬದನೆಕಾಯಿ, ಪೊಟ್ಯಾಟೊ ಅದೆಲ್ಲ ನೆನೆಸಿಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಬಿಡಿ. ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಬಿಡಿ. ನೋಡಿ, ಆಲ್ಮೋಸ್ಟ್ ಸಾಂಬಾರು ರೆಡಿನೇ ಆಗೋಯ್ತು ಅನಿಸುತ್ತೆ. ಅದರಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೋ ಹಂಗೆ ಮಾಡಿಬಿಡಿ. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಅಮ್ಮಂಗೋ ನಿಮ್ಮ ಹೆಂಡ್ತಿಗೋ ತೋರಿಸಿ, ಅವ್ರು ಮಾಡಿಕೊಡ್ತಾರೆ. ನೀವು ಮಾಡ್ಕೊಂಡು ತಿನ್ಬೋದು, ತುಂಬ ಈಸಿ ಇದೆ, ಏನು ಅಷ್ಟೊಂದು ಕಷ್ಟಕರವಾಗಿ ಏನಿಲ್ಲ. ಒಂದು ದಿವಸಕ್ಕೆ ಮುಂಚೆ ನ್ಯಾಪ್ಕ ಇಟ್ಕೊಂಡು ಮೊಳಕೆ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಟಕ್ಕೆ ಇಟ್ಬಿಡ್ಬೇಕಷ್ಟೆ. ನೋಡಿ, ಈಗ ನೀರು ಹಾಕ್ಕೊಂಡು ಈ ಥರ ಸಾಂಬಾರು ಕನ್ಸಿಸ್ಟೆನ್ಸಿ ಬರೋರ್ಗು ಹಾಕ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ಸಾಂಬಾರು ಥರ ಇರಬೇಕು, ಗೊಜ್ಜು ಥರ ಇರಬಾರ್ದಲ್ವಾ, ಗೊಜ್ಜು ಥರ ಇರೋ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಕಾಯಿ ಹಾಕ್ಕೊಂಬಿಡಿ, ಕಾಯಿ ತುರಿ ಹಾಕ್ಕೊಂಡು, ಅದೇ ಅದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಪ್ರೆಷರ್ ಕೊಟ್ಬಿಟ್ಟು ಒಂದೆರಡು ವಿಸಿಲ್ ಹೊಡೆಸ್ಬಿಟ್ರೆ, ಕೂಗಿಸ್ಬಿಟ್ರೆ ಮೊಳಕೆ ಹುಳ್ಳಿ ಕಾಳು ಸಾರು ರೆಡಿ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಈ ಘಮ ಸ್ಮೆಲ್ಲು, ಆ ಟೇಸ್ಟು ನಾನು ನೋಡಿದ್ದೀನಿ, ಟ್ರಸ್ಟ್ ಮೀ. ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ, ನನ್ನ ಹೆಂಡ್ತಿನೂ ಸೂಪರಾಗಿ ಮಾಡ್ತಾರೆ. ನೋಡಿ, ಮಾಡ್ಕೊಂಡು ತಿನ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಅನಿಯಮ್ಮ ಅಡುಗೆ.